ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಕಲ್ಯಾಣ ಕರ್ನಾಟಕ ಪ್ರೌಢಶಾಲಾ ಶಿಕ್ಷಕರ ಸಂಘ ಬೀದರ್ ಹಾಗೂ ಕರ್ನಾಟಕ ರಾಜ್ಯ ಶಿಕ್ಷಕ ವಿಕಾಸ ಪರಿಷತ್ತು ಬೆಂಗಳೂರು ಇವರ ಒಂದು ಸಂಯುಕ್ತಾಶ್ರಯದಲ್ಲಿ ದೇಶದ ಮೊದಲ ಮಹಿಳಾ ಶಿಕ್ಷಕಿಯರಾದ ಸಾವಿತ್ರಿಬಾಯಿ ಫುಲೆ ಮತ್ತು ಶೇಖ್ ಫಾತಿಮಾ ಹಾಗೂ ಮಾತೋಶ್ರೀ ರಮಾಬಾಯಿ ಅಂಬೇಡ್ಕರ್ ಅವರ ಜಯಂತಿ ನಿಮಿತ್ತವಾಗಿ ರಾಜ್ಯ ಮಟ್ಟದ ಸಾವಿತ್ರಿಬಾಯಿ ಫುಲೆ ಹಾಗೂ ಶೇಖ್ ಫಾತಿಮಾ ಶಿಕ್ಷಣ ಸೇವಾರತ್ನ ಪ್ರಶಸ್ತಿ ಜೊತೆಗೆ ಮಾತೋಶ್ರೀ ರಮಾಬಾಯಿ ಅಂಬೇಡ್ಕರ್ ಆದರ್ಶ ದಂಪತಿ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಸರ್ಕಾರಿ ನೌಕರರ ಸಮುದಾಯ ಭವನ ಪ್ರತಾಪನಗರ ನೌಬಾದ್ ಬೀದರ್ನಲ್ಲಿ ಹಮ್ಮಿಕೊಳ್ಳಲಾಯಿತು. ಜೊತೆಗೆ ಇದೇ ವೇಳೆ ಕ್ಯಾಲೆಂಡರ್ ಹಾಗೂ ಪಾಕೆಟ್ ಡೈರಿ ಬಿಡುಗಡೆ ಸಮಾರಂಭವನ್ನು ಕೂಡ ಬಹಳ ಅದ್ಧೂರಿ ಅರ್ಥಪೂರ್ಣವಾಗಿ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವೈಶಾಲಿನಗರ ಅಣದೂರು ಬೀದರ್ನ ಪೂಜ್ಯ ಭಂತೆ ಜ್ಞಾನಸಾಗರ್ ಅವರು ವಹಿಸಿದರು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಜ್ಯೋತಿ ಬೆಳಗಿಸುವ ಮೂಲಕ ಸನ್ಮಾನ್ಯ ಶ್ರೀ ಚಂದ್ರಶೇಖರ್ ಪಾಟೀಲ್ ಶಾಸಕರು ವಿಧಾನ ಪರಿಷತ್ ಬೆಂಗಳೂರು ಹಾಗೂ ಮಾಜಿ ಶಾಸಕರು ವಿಧಾನ ಪರಿಷತ್ ಬೆಂಗಳೂರಿನ ಶರಣಪ್ಪ ಮಟ್ಟೂರ್ ಅವರು ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ಕ್ಯಾಲೆಂಡರ್ ಬಿಡುಗಡೆಯನ್ನು ಸನ್ಮಾನ್ಯ ಶ್ರೀ ಚಂದ್ರಶೇಖರ್ ಪಾಟೀಲ್ ಶಾಸಕರು ವಿಧಾನ ಪರಿಷತ್ ಬೆಂಗಳೂರು ಇವರು ಮಾಡಿದರೆ, ಪಾಕೆಟ್ ಡೈರಿ ಬಿಡುಗಡೆಯನ್ನು ಶರಣಪ್ಪ ಮಟ್ಟೂರ್ ಮಾಜಿ ಶಾಸಕರು ವಿಧಾನ ಪರಿಷತ್ ಬೆಂಗಳೂರು ಇವರು ನೆರವೇರಿಸಿದರು. ಇದೇ ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸವನ್ನು ಅಕ್ಕ ಮಹಾದೇವಿ ಕಾಲೇಜಿನ ಉಪನ್ಯಾಸಕರಾದ ಶಿವಶರಣಪ್ಪ ಹೋಗ್ಗೆ ಪಾಟೀಲ್ ಅವರು ನೀಡಿದರು. ವೇದಿಕೆಯ ಮೇಲೆ ಇದೇ ಕಾರ್ಯಕ್ರಮದಲ್ಲಿ ಒಂದು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಜಿಲ್ಲಾ ಪಂಚಾಯತ್ನ ಡಾಕ್ಟರ್ ಗಿರೀಶ್ ಬಡೋಳೆ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೆಂಗಳೂರಿನ ರಾಜ್ಯ ಉಪಾಧ್ಯಕ್ಷರ ಜೊತೆಗೆ ಜಿಲ್ಲಾಧ್ಯಕ್ಷರಾದ ರಾಜೇಂದ್ರ ಕುಮಾರ್ ಗಂದಗೆ ಅವರು, ಶಾಲಾ ಶಿಕ್ಷಣ ಇಲಾಖೆ ಬೀದರ್ನ ಉಪನಿರ್ದೇಶಕರಾದ ವೆಂಕಟೇಶ್, ಅಧ್ಯಕ್ಷರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಬೀದರ್ನ ಸುರೇಶ್ ಚಂಚಟ್ಟಿ, ನಿಶಾರ್ ಖಾನ್ ಜಿಲ್ಲಾಧ್ಯಕ್ಷರು, ಕರ್ನಾಟಕ ಪ್ರಾದೇಶಿಕ ಕಾಂಗ್ರೆಸ್ ಕಮಿಟಿ ಅಲ್ಪಸಂಖ್ಯಾತರ ಘಟಕ ಬೀದರ್, ಕೇಂದ್ರ ಪ್ರೌಢಶಾಲಾ ಶಿಕ್ಷಣ ಸಂಘ ಕಲಬುರಗಿಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವ ವಿಶ್ವನಾಥ್ ಕಟ್ಟಿಮನಿ, ಕಲ್ಯಾಣ ಕರ್ನಾಟಕ ಪ್ರೌಢಶಾಲಾ ಶಿಕ್ಷಣ ಸಂಘ ವಿಜಯನಗರ ಜಿಲ್ಲೆಯ ಪ್ರಾತೇಶ್ ಬಣಕರ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಶಾಲಾ ಶಿಕ್ಷಣ ಇಲಾಖೆ ಬೀದರ್ನ ಶ್ರೀಮತಿ ಅಖಿಲಾಂಡೇಶ್ವರಿ, ಲಿಂಗಾಯತ ನೌಕರರ ಸಂಘ ಬೀದರ್ನ ರಾಜ್ಯಾಧ್ಯಕ್ಷರಾದ ಶಿವರಾಜ್ ಕಪ್ಲಾಪುರೆ, ವಿಜಡಮ್ ಕಾಲೇಜ್ ಬೀದರ್ನ ಅಧ್ಯಕ್ಷರಾದ ಮಹಮ್ಮದ್ ಆಸಿಫುದ್ದೀನ್, ಜ್ಞಾನೋದಯ ಶಿಕ್ಷಣ ಸಂಸ್ಥೆ ಬಾಳೂರಿನ ಅಧ್ಯಕ್ಷರಾದ ಡಾಕ್ಟರ್ ಕಾಶಿನಾಥ್ ಜಲ್ವಾ, ಚಿತ್ರಕಲಾ ಶಿಕ್ಷಕರ ಸಂಘ ಬೀದರ್ನ ಅಧ್ಯಕ್ಷರಾದ ವಿಷ್ಣುಕಾಂತ್ ಠಾಕೂರ್, ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಗ್ರೇಡ್ 1ನ ಬೀದರ್ನ ಅಧ್ಯಕ್ಷರಾದ ಶಿವಕುಮಾರ್ ಸದಾಫುಲೆ, ಶ್ರೀ ಸುರೇಶ್ ಡಾಳೆ ಜಿಲ್ಲಾ ಅಧ್ಯಕ್ಷರು, ರಾಜ್ಯ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬೀದರ್, ವೈಜನಾಥ್ ಸಾಗರ್ ಅಧ್ಯಕ್ಷರು, SC/ST ಪ್ರೌಢಶಾಲಾ ಶಿಕ್ಷಕರ ಸಂಘ ಬೀದರ್, ಶ್ರೀಮತಿ ನರಸಮ್ಮ ಪಾಟೀಲ್ ಅಧ್ಯಕ್ಷರು, ಸಾವಿತ್ರಿಬಾಯಿ ಫುಲೆ ಶಿಕ್ಷಕರ ಸಂಘ ಬೀದರ್, ಸಂಗಶೆಟ್ಟಿ ಹಲಬುರ್ಗಿ ಅಧ್ಯಕ್ಷರು, ಅನುದಾನಿತ ಪ್ರೌಢಶಾಲಾ ಶಿಕ್ಷಕರ ಸಂಘ ಬೀದರ್, ಗೋವಿಂದ ಪೂಜಾರಿ ಅಧ್ಯಕ್ಷರು, ಅನುದಾನಿತ ಪ್ರಾಥಮಿಕ ಶಿಕ್ಷಕರ ಸಂಘ SC/ST ನೌಕರರ ಸಂಘ ಬೀದರ್, ಪ್ರಕಾಶ್ ರೆಡ್ಡಿ ತಾಲೂಕಾ ಅಧ್ಯಕ್ಷರು, ಸರ್ಕಾರಿ ಪದವೀಧರ ಪ್ರಾಥಮಿಕ ಶಾಲಾ ಮುಖ್ಯ ಗುರುಗಳ ಶಿಕ್ಷಣ ಸಂಘ ಬೀದರ್, ಬಾಬುರಾವ್ ಮಜಿಗೆ ತಾಲೂಕಾ ಅಧ್ಯಕ್ಷರು, ರಾಜ್ಯ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬೀದರ್ ಇವರು ವೇದಿಕೆಯ ಮೇಲೆ ಪಾಲ್ಗೊಂಡಿದ್ದರು. ಜೊತೆಗೆ ಇದೇ ವೇಳೆ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ನುಡಿಯನ್ನು ಕಲ್ಯಾಣ ಕರ್ನಾಟಕ ಪ್ರೌಢಶಾಲಾ ಶಿಕ್ಷಕರ ಸಂಘ ಬೀದರ್ನ ಉಪಾಧ್ಯಕ್ಷರಾದ ಸೂರ್ಯಕಾಂತ್ ಶಿಂಗೆ ಅವರು ಮಾತನಾಡಿದರು. ಕಾರ್ಯಕ್ರಮ ಉದ್ದೇಶಿಸಿ ವಿಧಾನ ಪರಿಷತ್ ಬೆಂಗಳೂರಿನ ಮಾಜಿ ಶಾಸಕರು ಆಗಿರುವ ಶರಣಪ್ಪ ಮಟ್ಟೂರ್ ಅವರು ಹಾಗೂ ರಾಜ್ಯ ಉಪಾಧ್ಯಕ್ಷರು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೆಂಗಳೂರಿನ ರಾಜೇಂದ್ರ ಕುಮಾರ್ ಗಂದಗೆ ಅವರ ಜೊತೆಗೆ ಅಧ್ಯಕ್ಷತೆಯನ್ನು ವಹಿಸಿ ಪಾಂಡುರಂಗ ಬೆಲ್ದರ್ ಅಧ್ಯಕ್ಷರು, ಕಲ್ಯಾಣ ಕರ್ನಾಟಕ ಪ್ರೌಢಶಾಲಾ ಶಿಕ್ಷಕರ ಸಂಘ ಇವರು ಮಾತನಾಡಿದರು. ಜೊತೆಗೆ ಇದೇ ವೇಳೆ ಕೇಂದ್ರ ಸಂಘದ ಪದಾಧಿಕಾರಿಗಳು ಆಗಿರುವ ಆನಂದ್ ನಾಯ್ಕರ್ ಉಪಾಧ್ಯಕ್ಷರು, ಸಂಜು ಕುಮಾರಸ್ವಾಮಿ ಕೋಶಾಧ್ಯಕ್ಷರು, ವಿಶ್ವನಾಥ್ ಕಟ್ಟಿಮನಿ ಪ್ರಧಾನ ಕಾರ್ಯದರ್ಶಿ, ನಟರಾಜ್ ಅಂಗಡಿ ಸಹ ಕಾರ್ಯದರ್ಶಿ, ಸಂಘಟನಾ ಕಾರ್ಯದರ್ಶಿ ತುಳಸಿರಾಮ ಬೇಂದ್ರೆ, ಸಿದ್ದರಾಮ ಗಡವಂತೆ ಸಂಸ್ಕೃತಿ ಕಾರ್ಯದರ್ಶಿ, ಬಲವಂತರಾವ್ ರಾಠೋಡ್ ಕ್ರೀಡಾ ಕಾರ್ಯದರ್ಶಿ, ಪ್ರತೇಶ್ ಬನ್ಕರ್ ವಿಜಯನಗರ ಜಿಲ್ಲಾಧ್ಯಕ್ಷರು, ದಾಸಪ್ಪ ಗೌಡ ಕಲಬುರಗಿ ಜಿಲ್ಲಾಧ್ಯಕ್ಷರು ಸೇರಿದಂತೆ ಇನ್ನಿತರರು ಇದ್ದರು. ಇದೇ ವೇಳೆ ಉತ್ತಮ ಸೇವೆಗೈದವರಿಗೆ ಸಾವಿತ್ರಿಬಾಯಿ ಫುಲೆ ಹಾಗೂ ಶೇಖ್ ಫಾತಿಮಾ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ಪ್ರದಾನ ಮಾಡಿದರೆ, ಮಾತೋಶ್ರೀ ರಮಾಬಾಯಿ ಅಂಬೇಡ್ಕರ್ ಆದರ್ಶ ದಂಪತಿಯ ಪ್ರಶಸ್ತಿ ಪ್ರದಾನವನ್ನು ಇದೇ ವೇಳೆ ಮಾಡಲಾಯಿತು. ಶಿಕ್ಷಣ ಕ್ಷೇತ್ರದಲ್ಲಿ ಹಲವಾರು ರೀತಿಯ ಸಮಸ್ಯೆಗಳು ಇದ್ದಾಗ ಆ ಸಮಸ್ಯೆಗಳಿಗೆ ಒಂದಲ್ಲ ಮೂರ್ನಾಲ್ಕು ಸಂಘಟನೆಗಳು ಒತ್ತು ಕೊಟ್ಟಾಗ ಆ ಸಮಸ್ಯೆಗಳಿಗೆ ಗಮನ ಹರಿಸಲಿಕ್ಕೆ ಇನ್ನಷ್ಟು ಖುಷಿ ಕೊಡ್ತಾರೆ. ಒಂದು ಸಂಘಟನೆ ಬಂದಾಗ 2 ಸಂಘಟನೆಗಳು 3 ಸಂಘಟನೆಗಳು ಕೂಡಿದಾಗ ಸರ್ಕಾರ ಮತ್ತು ಒತ್ತಡ ಹಾಕಲಿಕ್ಕೆ ಜೊತೆಗೆ ಆ ಶಿಕ್ಷಕರ ಅಂತ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಒಂದಿಷ್ಟು ಒತ್ತು ಕೊಟ್ಟಂಗೆ ಆಗ್ತದೆ ಅನ್ನೋ ಉದ್ದೇಶಕ್ಕಾಗಿ ನಮ್ಮ ಸಂಘ ಹುಟ್ಕೊಂಡಿದ್ದೇವೆ, ಮತ್ತೆ ಅವರು ಅಲ್ಲ ಅನ್ನೋ ಮಾತನ್ನು ಸ್ಪಷ್ಟೀಕರಿಸ್ತಾ ಇದ್ದಾರೆ. ಜೊತೆಗೆ
ಶಿಕ್ಷಕರ ಸಂಘದಲ್ಲಿ ಶಿಕ್ಷಕರ ಸಮಸ್ಯೆಗಳಿಗೆ ಒತ್ತು ಕೊಡಬೇಕಷ್ಟೇ ಜೊತೆಗೆ ನೋಡ್ತಿದ್ದು ನಾವು ಸುಮಾರು 30 ರಿಂದ 40 ವರ್ಷಗಳ ಸೇವೆ ಸಲ್ಲಿಸಿ ಹೋಗಿರುವಂತಹ ಶಿಕ್ಷಕರಿಗೂ ಕೂಡ ಸಣ್ಣ ಸನ್ಮಾನವೂ ಕೂಡ ಆಗಲಾರದಂತ ಪರಿಸ್ಥಿತಿ ಒಳಗಿದ್ದೀವಿ. ಅಪೂರ್ವವಾದಂತ ಸೇವೆಯನ್ನು ಸಲ್ಲಿಸಿದ್ದಾರೆ ಎಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ. ಅವರಿಗೆ ಎಲ್ಲೂ ಕೂಡ ಜಿಲ್ಲೆಗೆ ಬಂದು ಯಾರು ಕೂಡ ರೆಕಗ್ನೈಸ್ ಮಾಡುವಂತ ಸ್ಥಿತಿ ಒಳಗೆ ನೋಡಿಲ್ಲ. ಅಂತ ಶಿಕ್ಷಕರಿಗೆ, ಶ್ರಮವಹಿಸಿ ದುಡಿಯುವಂತಹ ಶಿಕ್ಷಕರಿಗೆ ಒಂದಿಷ್ಟು ಬೆಳ್ಳಿ ಚಪ್ಪಡಿಸುವಂತ ಕೆಲಸ ಆಗಿದ್ರೆ ಅವರಷ್ಟು ಇನ್ನಷ್ಟು ಹುಡುಕು ಬರ್ತದೆ. ಜೊತೆಗೆ ಯುವಕರಾಗಿರುವಂತಹ ಶಿಕ್ಷಕರಿಗೆ ಕೂಡ ಇನ್ನೊಬ್ಬರಿಗೆ ಮಾದರಿಯಾಗಬೇಕಂದ್ರೆ ಅವರಿಗೆ ಸನ್ಮಾನ ಸಿಕ್ಕಿದ್ರೆ ನಾನು ಕೂಡ ಒಳ್ಳೆ ಕೆಲಸ ಮಾಡಿದ್ರೆ ಎಲ್ಲರೂ ಕೂಡ ಸನ್ಮಾನ ಸಿಗಬಹುದು ಅನ್ನುವಂತ ರೀತಿಯಲ್ಲಿ ಪ್ರೋತ್ಸಾಹದಾಯಕ ಕಾರ್ಯಕ್ರಮ ಹಮ್ಮಿಕೊಳ್ಳುವುದು ಸಹ ನಮ್ಮ ಸಂಘದ ಉದ್ದೇಶವಾಗಿದೆ. 2024ನೇ ವಿಷಯ ಎಲ್ಲರಿಗೆ ಹಾರ್ದಿಕ ಶುಭಾಶಯಗಳನ್ನು ಹೇಳುತ್ತಾ ದೇಶದ ಮೊದಲನೇ ಶಿಕ್ಷಕಿಯರಾದ ಸಾವಿತ್ರಿ ಫುಲೆ ಬಗ್ಗೆ ತಮಗೆಲ್ಲ ಸಾಕಷ್ಟು ಎಲ್ಲರಿಗೂ ಗೊತ್ತಿದೆ. ಆ ಸಮಯದಲ್ಲಿ 1830 ಆ ಸಮಯದಲ್ಲಿ ಬಹಳ ಕಷ್ಟದ, ಯಾಕಂದ್ರೆ ಹೆಣ್ಮಕ್ಳಿಗೆ ಓದ್ಬೇಕಾದ್ರೂ ಬಹಳ ಕಷ್ಟ ಇತ್ತು ಮತ್ತು ಮನೆಯಲ್ಲೂ ಅವ್ರಿಗೆ ಯಾರು ಓದಕ್ಕ ಕೊಡ್ತಾ ಇರಲಿಲ್ಲ. ಪುರುಷ ಪ್ರಧಾನ ಸಮಯ ಇತ್ತವ ಆ ಸಮಯದಲ್ಲಿ. ಅವಾಗ ಈ ತಾಯಿಮಾತೆ ಒಂದು ಬಾರ ಓದುವಾಗ ಅವ್ರ ತಂದೆ ನೋಡ್ತಾರ, ತಮಗೆಲ್ಲ ಗೊತ್ತಿದಂಗೆ ನೋಡಿದಾಗ, ನೋಡಮ್ಮ ಇದು ಹೆಣ್ಮಕ್ಳ ಸಲುವಾಗಲ್ಲ, ಇದು ಪುರುಷರ ಸಲುವಾಗಿದೆ, ಅದಕ್ಕೆ ತಾನಿದು ಓದಬಾರ್ದು ಅಂತ ಹೇಳಿ ಅವ್ರ ಹತ್ರ ಓದೋ ಟೈಮ್ನಾಗ ಅವ್ರ ತಂದೆ ಪುಸ್ತಕ ತಗೋತಾರ ವಾಪಸ್. ಅವಾಗ ಈ ಸಾವಿತ್ರಿ ಫುಲೆ ಅವರಿಗೆ ಯಾಕೆ ನಾನು ಓದಬಾರ್ದು ಅಂತ ಹೇಳಿ ಅವರಿಗೊಂದು ಮನಸ್ಸಿನಲ್ಲಿ ಕೂತು ನಾನು ಏನಾದರೂ ಸಾಧಿಸ್ಬೇಕಂತ ಹೇಳಿ. ಹಾಗಾಗಿ ತಮ್ಗೆ ಗೊತ್ತಿದ್ದಂಗ ಆ ಸಮಯದಲ್ಲಿ 9ನೇ ವರ್ಷ ಇರುವಾಗಲೇ ಅವ್ರ ಬಾಲಿಕೆಯ ಮದುವೆ ಆಗುತ್ತೆ. ಆ ಮದುವೆ ಆದ್ಮೇಲೆ ಅವ್ರ ಜ್ಯೋತಿ ಫುಲೆ ಅವ್ರ ಪತಿ ಅವ್ರೇನ್ ಮಾಡ್ತಾರ, ಇವಳಿಗೆ ಇಷ್ಟು ಕಾಯಿಸಿದೆ ಓದೋದು ಅಂತ ಹೇಳಿ ಅವ್ರ ಹೆಂಡತಿಗೆ ವಿದ್ಯಾಭ್ಯಾಸ ಮಾಡಿಸ್ತಾರೆ. ವಿದ್ಯಾಭ್ಯಾಸ ಮಾಡಿಸಿದ್ರೆ ತಮಗೆಲ್ಲ ಗೊತ್ತಿದ್ದಂಗೆ ಮೊದಲನೇ ಸ್ಕೂಲ್ ತೆಗೆದವರು ಯಾರಾದರೂ ಈಗ ನಮ್ಮ ಭಾರತ ದೇಶದ ನಂತರ ಈ ಸಾವಿತ್ರಿ ಫುಲೆ ಅವರು ಮೊದಲನೇ ಬಾರಿ ಸ್ಕೂಲ್ ತೆಗೆದರು. ಆ ಸಮಯದಲ್ಲಿ ತಮಗೆಲ್ಲ ಗೊತ್ತಿದ್ದಂಗೆ ಸ್ಕೂಲ್ ನಡೆಸಬೇಕಾದ್ರೂ ಬಹಳ ಕಷ್ಟ. ಅವಾಗ ಮೊದಲನೇ ಎಲ್ಲ ಜನರು ಅವರಿಗೆ ಬಹಳ ತ್ರಾಸ ಕೊಡ್ತಾ ಇದ್ರು. ಅವಾಗ ಇವರು ಸ್ಕೂಲ್ ತೆಗೆದಾಗ ಸ್ಕೂಲಿಗೆ ಹೋಗುವಾಗ ಎಲ್ಲ ಜನರು ತತ್ತಿ ಹೊಸಾಕೋದು, ಹೆಂಡೆ ಬಿಸಾಕೋದು, ಎಷ್ಟೆಷ್ಟು ಕೀಡಿಗಳೆಲ್ಲ ಅವರಿಗೆ ಬಹಳ ಕಷ್ಟ ಕೊಡ್ತಾ ಇದ್ರು. ಅವರು ಫುಲೆಯವರು ಹೋಗುವಾಗ ತಮ್ಮ ಬ್ಯಾಗ್ನಲ್ಲಿ ಇನ್ನೊಂದು ಸೀರೆ ಇಟ್ಕೊಂಡು ಹೋಗಿ ಅದೆಲ್ಲ ಮತ್ತು ಶಾಲೆ ಎಂಟ್ರಿ ಆಗಿಂತ ಮುಂಚೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಮತ್ತೊಂದು ಸೀರೆ ಉಟ್ಕೊಂಡು ಹೋಗಿ ಶಾಲೆಗೆ ನಡೆಸ್ತಾ ಇದ್ರು. ಅಂದ್ರೆ ನಾನು ಹೇಳೋದು ತಾತ್ಪರ್ಯ ಇಲ್ಲಿ ಕುಂತಂತ ಎಲ್ಲ ಮಹಿಳೆಯರಿಗೆ, ಯಾಕಂದ್ರೆ ಅವ್ರ ನಂತರ ಒಂದು ನಿಟ್ಟ ಮಾಡಿದ್ರು, ಒಂದು ಇದು ನಿರ್ಧಾರ ಮಾಡಿದ್ರೆ ಏನಾದರೂ ಸಾಧಿಸ್ಬೋದು ನಾವು. ಅಂತ ಸಮಯದಲ್ಲಿ 2 ವರ್ಷ ಹಿಂಗಡೆ ಈ ಸಾವಿತ್ರಿಬಾಯಿ ಫುಲೆ ಅವರು ನಿರ್ಧಾರ ತಗೊಂಡು ಎಷ್ಟೇ ಕಷ್ಟಗಳು ಬಂದರೂ ಬಿ ಆ ಕಷ್ಟಗಳನ್ನು ಈಡೇರಿತು, ಕಷ್ಟಪಟ್ಟು ಮಾಡಿ. ಯಾಕಂದ್ರೆ ತಾವು ನೋಡ್ತಾ ಇದ್ರಿ, BR ಅಂಬೇಡ್ಕರ್ ಅವರಿರಲಿ, ಮಹಾತ್ಮ ಗಾಂಧೀಜಿ ಇರಲಿ, ಯಾರೇ ಇವರೆಲ್ಲ ದೊಡ್ಡ ವ್ಯಕ್ತಿಗಳಿದ್ದಾರೆ ಆಗಿದ್ದಾರೆ ಅಂದ್ರೆ ಅವ್ರಿಗೆ ಬಹಳಷ್ಟು ಜನ ಕಷ್ಟಪಟ್ಟಿದ್ದಾರೆ. ಆ ಕಷ್ಟ ಕೊಟ್ಟಿದ್ರು ಅವ್ರಿಗೆ ಹೆದರದೆ ಒಂದು ಜಿದ್ದು ಮಾಡಿ ಇಷ್ಟೆಲ್ಲ ಸಾಧಿಸಿದಾರೆ ಅಂದ್ರೆ ಅದು ಇವರೆಲ್ಲ ನೋಡ್ರಿ. ನಾವು ಇವತ್ತೆಲ್ಲ ಚೈತ್ಯ ಮಾಡ್ತಾ ಇದ್ದೀವಿ. ಈ ರಾಜ ಮಹಾರಾಜರು ಎಷ್ಟೋ ಜನ ರಾಜ ಮಾಡಿ ಹೋಗಿದ್ದಾರೆ, ಅವ್ರು ಯಾರು ಚೈತ್ಯ ಮಾಡ್ತಾರೆ. ನಾವು ಇವರು ದೇಶಕ್ಕಾಗಿ, ನಮ್ಮ ಜನರ ಸಲುವಾಗಿ ನಮ್ಗೆಲ್ಲ ಬಡದಾಡಿ ಇಷ್ಟು ಸಾಧನೆ ಮಾಡಿದ್ದಾರೆ ಅಂತ ಹೇಳಿ ಇವತ್ತು ಇವ್ರ ಹೆಸರಿನ ಚೈತ್ಯ ಮಾಡ್ತಾ ಇದ್ದೀವಿ. ಈ ನಮ್ಮ ಮನೆಯಲ್ಲೇ ನೋಡ್ತಾ ಇದ್ವಿ, ಜಾಸ್ತಿ ಆದ್ರೆ ನಮ್ಮ ಮುತ್ತೆ ಗೊತ್ತಿದ್ದಾರೆ. ನಮ್ಮನ್ನು ತಾವು ಮುಡುಪಾಗಿಟ್ಟುಕೊಟ್ಟಿರ್ತಕ್ಕಂಥ 3 ಮಾತೋಶ್ರೀ ಮಹಾಮಣಿಗಳು ಈ ದೇಶಕ್ಕಾಗಿ ಒಂದು ಸುಭದ್ರವಾದಂತಹ ಬುನಾದಿಯಾಗಿ ಕೊಟ್ಟಿರ್ತಕ್ಕಂಥವರಿಗೆ ಕೇವಲ 15 ನಿಮಿಷದಲ್ಲಿ ನಾನು ಹೆಂಗ್ ಮಾತಾಡಬೇಕು ಅಂತ ಹೇಳಿ ಸಂದರ್ಭದಲ್ಲಿ ನಾನು ಚಿಂತಾಕ್ರಾಂತನಾಗಿದ್ದೇನೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೀನಿ. ಬಹುಶಃ ಈ ಅಧ್ಯಕ್ಷರಿಗೆ ನಾನು ಕೋಟಿ ಪ್ರಣಾಮ ಹೇಳ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ನೀವು ಜೋರಾದ ಚಪ್ಪಾಳೆ ತಟ್ಟಬೇಕಾಗುತ್ತೆ. ಈ 3 ಯಾರಂದ್ರೆ ಮಾತೋಶ್ರೀ
ತಾಯಿಯವರ ಒಂದು ಸಂಬಂಧ ಎಂಥದಿದೆ ಅಂತಕ್ಕಂಥ ಮಾತು ನಾನು ಹೇಳಬಯಸ್ತಾ ಇದ್ದೀನಿ ಬಂಧುಗಳೇ. ಜ್ಯೋತಿಬಾ ಫುಲೇಜಿಯವರ ಧರ್ಮ ಪತ್ನಿಯಾಗಿರ್ತಕ್ಕಂಥ ಸಾವಿತ್ರಿಬಾಯಿ ಫುಲೆ ಅವರು, ಅವರ ಸಂಗಾತಿಯಾಗಿರ್ತಕ್ಕಂಥವರು ಶೇಖ್ ಫಾತಿಮಾಜಿಯವರು, ಅದೇ ರೀತಿಯಾಗಿ ವಿಶ್ವ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಧರ್ಮ ಪತ್ನಿಯವರಾಗಿರ್ತಕ್ಕಂಥವರು ರಮಾ ತಾಯಿಯವರು. ಬಂಧುಗಳೇ, ಇದೊಂದು ಅದ್ಭುತವಾಗಿರ್ತಕ್ಕಂಥ ಕ್ರಾಂತಿ. ಇದು ಎಂತ ಕ್ರಾಂತಿ ಮಾಡಿದಾರಂದ್ರೆ, ನೀವು ನಿಜವಾಗಿಯೂ, ಯಾಕಂತ ಹೇಳಿದ್ರೆ ಇದು ಶಿಕ್ಷಕರ ಒಂದು ಕಾರ್ಯಕ್ರಮ. ಈ ಶಿಕ್ಷಕರ ಕಾರ್ಯಕ್ರಮದಲ್ಲಿ ನಾನು ನೋಡ್ತಾ ಇದ್ದೀನಿ, ಎಲ್ಲ ಕಡೆ ಅನೇಕ ಕಾರ್ಯಕ್ರಮಗಳನ್ನು ನೋಡಿದ್ದೀನಿ, ಎಂತೆಂಥ ಡಿಪಾರ್ಟ್ಮೆಂಟ್ಗಳ ಕಾರ್ಯಕ್ರಮ ನೋಡಿದ್ದೀನಿ. ಆದರೆ ಈ ಇತಿಹಾಸದಲ್ಲಿ ಶಿಲಾಯುಗದಿಂದ ಹಿಡಿದು ಸಿಲಿಕಾನ್ ಯುಗದವರೆಗೆ ಅತ್ಯಂತ ಪವಿತ್ರವಾದಂತಹ ಚಾರಿತ್ರತೆಯನ್ನು ಉಳಿಸಿಕೊಂಡು ಬಂದಿರ್ತಕ್ಕಂಥ ಸಮಸ್ಯೆ ಸಮಾಧಾನವಾಗಿರ್ತಕ್ಕಂಥ ಯಾವುದಾದ್ರೂ ಒಂದು ಕಮ್ಯುನಿಟಿ ಇದ್ರೆ ಅದು ನಮ್ಮ ಶಿಕ್ಷಕರ ಕಮ್ಯುನಿಟಿ ಇದೆ ಅಂತ ಹೇಳಿ ಇವತ್ತು ನಾನು ಇಲ್ಲಿ ತಟ್ಟಿ ಹೇಳ್ತಾ ಇದ್ದೀನಿ ಬಂಧುಗಳು. ಯಾಕಂತ ಹೇಳಿದ್ರೆ ಒಬ್ಬ ಆಫೀಸರ್ ಕಡೆಗಳಲ್ಲಿ ಫೈಲ್ಗಳು ಬರ್ತವೆ, ಒಬ್ಬ ಇಂಜಿನಿಯರ್ಗಳಲ್ಲಿ ಬಿಲ್ಡಿಂಗ್ ಮಟೀರಿಯಲ್ಗಳು ಬರ್ತವೆ, ಒಬ್ಬ ಜಡ್ಜ್ ಹತ್ರ, ಒಬ್ಬ ವಕೀಲರ ಹತ್ರ ಕೇಸ್ಗಳು ಬರ್ತವೆ. ಆದರೆ ನಮ್ಮ ಶಿಕ್ಷಕರ ಹತ್ರ ಏನ್ ಬರ್ತವೆ ಅಂದ್ರೆ ಮುದ್ದಾದ ಮಕ್ಕಳು ಬರ್ತವೆ. ನೀವು ನೋಡ್ತಾ ಇದ್ರೆ, ನೀವು ಇಂಜಿನಿಯರ್ಗಳಿಗೆ ಮಟೀರಿಯಲ್ ಕೊಡಿ, ಒಂದು ಬಿಲ್ಡಿಂಗ್ ಮಾಡ್ತಾನೆ, ಬಡಿಗೆರ ಕೈಯಲ್ಲಿ ಕಟ್ಟಿಗೆ ಕೊಡಿ, ಕುರ್ಚಿ ಮಾಡ್ತಾನೆ, ಟೇಬಲ್ ಮಾಡ್ತಾನೆ, ಪಲಂಗ್ ಮಾಡ್ತಾನೆ, ಲೋಹಾರ ಹತ್ರ ಕಬ್ಬಿಣ ಕೊಡಿ, ಅನೇಕ ಆಯುಧಗಳನ್ನು ಮಾಡ್ತಾನೆ. ಅದೇ ರೀತಿಯಾಗಿ ಶಿಕ್ಷಕರ ಕೈಯಲ್ಲಿ ಮಕ್ಕಳನ್ನು ಕೊಟ್ಟಿದ್ದರೆ ಏನ್ ಮಾಡ್ತಾರೆ ಅಂದ್ರೆ ಈ ದೇಶದ ಒಂದು ಪ್ರಬುದ್ಧ ನಾಗರಿಕನಾಗಿ ಮಾಡ್ತಾರೆ ಅಂತಕ್ಕಂಥ ಶಿಕ್ಷಕರು ಡಾಕ್ಟರ್ ಮಾಡ್ತಾರೆ, ಇಂಜಿನಿಯರ್ ಮಾಡ್ತಾರೆ, ಜಡ್ಜ್ ಮಾಡ್ತಾರೆ, ವಕೀಲ್ ಮಾಡ್ತಾರೆ. ಎಲ್ಲವನ್ನು ಪ್ರತಿಪಾದನೆ ಮಾಡುವಂತ, ಎಲ್ಲವನ್ನು ಸೃಷ್ಟಿ ಮಾಡಿಸುವಂತ ತಾಕತ್ತು ಯಾರಿಗಾದರೂ ಇದ್ರೆ ಅದು ಈ ಭಾರತ ದೇಶದ ಶಿಕ್ಷಕರು ಮತ್ತು ಶಿಕ್ಷಕರಿಗೆ ಅಂತೇಳಿ ನಾವು ಎದ್ದಕ್ಕೆ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಅಂತ ಮಹಾನ್ ಕಾರ್ಯ ಮಾಡುವಂತ ಶಿಕ್ಷಕರ ಸಮ್ಮುಖದಲ್ಲಿ ಇವತ್ತು ನನಗೆ ಮಾತೋಶ್ರೀ ರಮಾಬಾಯಿ ಅವರ ಬಗ್ಗೆ, ಮಾತೋಶ್ರೀ ಸಾವಿತ್ರಿ ಅವರ ಬಗ್ಗೆ, ಮಾತೋಶ್ರೀ ಶೇಖ್ ಫಾತಿಮಾಜಿ ಅವರ ಬಗ್ಗೆ ಮಾತನಾಡಬೇಕಂದ್ರೆ ನಾನು ಅತ್ಯಂತ ಹೆಮ್ಮೆ ಪಡ್ತಾ ಇದ್ದೀನಿ ಬಂಧುಗಳು. ಇಲ್ಲಿವರೆಗೆ ನಿಜವಾಗಿಯೂ ಚಂದ್ರಶೇಖರ್ ಸಹೋದರರು ಪಾಟೀಲ್ ಜಿ ಅವರು ಹೇಳಿದ್ದಾರೆ, ಸಾಕಷ್ಟು ಅದರ ಬಗ್ಗೆ ಬೆಳಕನ್ನು ಚೆಲ್ಲಿದ್ದಾರೆ. ಈ ಒಂದು ಜ್ಯೋತಿಬಾ ಫುಲೆ ಅವರ ಮನೆತನ ಇದು ಸಾತಾರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಮನೆತನ. ಫುಲೆ ಅನ್ನೋದು ಅವರ ಅಡ್ರೆಸರಿ ಇರಲಿಲ್ಲ, ಅವರ ಅಧ್ಯಕ್ಷರು ಏನಿತ್ತು ಗೋತೆ ಅಂತಕ್ಕಂಥ ಅಡ್ರೆಸರಿ. ಎಲ್ಲಿ ಸಾತಾರದಲ್ಲಿ ಇರ್ಬೇಕಾದ್ರೆ, ಕುಟೇಗಾಂವದಲ್ಲಿ ಇರ್ಬೇಕಾದ್ರೆ ಅವರ ಅಡ್ರೆಸರು ಗೋತೆ ಅಂತಿತ್ತು. ಮುಂದೆ ಅವರ ತಂದೆ ಏನ್ ಮಾಡ್ತಾರೆ, ಅಲ್ಲಿಂದ ಬಿಟ್ಟು ಪೂನಾಗೆ ಬರ್ತಾರೆ. ಪೂನಾ ಸಮೀಪದಲ್ಲಿ ಒಂದು ಖಾನ್ವಾಡಿ ಅಂತ ಇರ್ತದ, ಆ ಖಾನ್ವಾಡಿಗೆ ಬರ್ತಾರೆ. ಆ ಖಾನ್ವಾಡಿಯಿಂದ ಮತ್ತೆ ಎಲ್ಲಿ ಬರ್ತಾರೆ ಅಂದ್ರೆ ಪೂನಾಗೆ ಬರ್ತಾರೆ. ಪೂನಾದಲ್ಲಿ ಬಂದು ಕೆಲಸ ಮಾಡಬೇಕು, ಏನಾದ್ರೂ ಕೆಲಸ ಮಾಡಬೇಕು ಅಂತ ಹೇಳಿ ಅವರು ಮಾಳಿ ಸಮುದಾಯದವರು. ಮಾಳಿ ಅಂದ್ರೆ ತರಕಾರಿ ಬೆಳೆಸೋರು, ತರಕಾರಿಯನ್ನು ಮಾರುವಂತ ಒಂದು ಕಾಯಕವನ್ನು ಅವ್ರು ಮಾಡ್ಕೊಂಡಿರ್ತಾರೆ. ನಾವು ತರಕಾರಿ ಮಾಡೋರು ಈ ಪೂನಾದಂತ ಸಿಟಿದಾಗ ನಮ್ಗೆ ಎಲ್ಲಿ ತರಕಾರಿ ಸಿಗಬೇಕು ಅಂತ ಹೇಳಿ ಒಂದು ಹೂವಿನ ಕಟ್ಟಿ, ಒಂದು ಹೂವು ಮಾರುವಂತ ಒಂದು ಕಟ್ಟೆ ಮೇಲೆ ದಿವಸ ಈ ವೇದಿಕೆ ಕಾರ್ಯಕ್ರಮ ಇಲ್ಲಿವರೆಗೆ ನಮ್ಮ ಮುಖ್ಯ ಶಿಕ್ಷಕರು ಪಾಟೀಲ್ ಅವ್ರಿಗೆ ಇನ್ನೊಮ್ಮೆ ಏನಾದ್ರು ಕಾರ್ಯಕ್ರಮ ಮಾಡಬೇಕಂದ್ರೆ ಒಂದು ತಾಸು ಬೇಕಾಗ್ತದೆ ಅವ್ರು ಮಾತಾಡಲಿಕ್ಕೆ. ಅವ್ರು ಯಾವುದಾದ್ರೂ ಒಂದು ಶಾರ್ಟ್ ಟೈಮ್ ಮಾತಾಡ್ಬೇಕಂದ್ರೆ ಅವ್ರಿಗೆ ಕಷ್ಟ ಆಗ್ತದೆ. ಆದರೂ ಕೂಡ ತಮ್ಮ ಒಂದು ಸಮಯದಲ್ಲಿ ಒಂದು ಮಾತುಗಳನ್ನು ಹೇಳಿ ಏನು ನಮ್ಮ ಜ್ಯೋತಿಬಾ ಫುಲೆ, ರಮಾ ವ್ಯಾಪಾರಿ ಮತ್ತು ಶೇಖ್ ಫಾತಿಮಾ ಅವರ ಬಗ್ಗೆದಾಗ ಒಂದು ಸ್ವಲ್ಪ ಸಂಕ್ಷಿಪ್ತವಾದ ಮಾಹಿತಿಯನ್ನು, ಯಾಕೆ ಅವ್ರ ಜೊತೆ ನೀವು ಒಂದು ತಾಸು 2 ತಾಸು ಕೂತಾಗ ಸಂಪೂರ್ಣವಾದ ಮಾಹಿತಿ ಕೊಡಲಿಕ್ಕೆ ಕೂಡ ಅವರೆಲ್ಲ ಏನಂತಾರೆ ಶಬ್ದ ಗ್ರಂಥ ಭಂಡಾರ ಬರ್ತಾರೆ. ಎಲ್ಲಿ ಹೋದ್ರೆ ಎಷ್ಟು ಡಿಮ್ಯಾಂಡ್ ಅಲ್ಲ ಶಿಕ್ಷಣ ಪಾಠಕ್ಕೆ ಅಂದರೆ ಎಲ್ಲ ಹೋದ್ರೆ ಅವರಿಗೆ ಎಲ್ಲ ಕಡೆ ಕಾರ್ಯಕ್ರಮ ಕಳಿಸ್ತಾರೆ, ಒಳ್ಳೆ ಮಾತನಾಡ್ತಾರೆ. ಅವ್ರು ಒಂದ್ಸಲ ಮಾತು ಕೇಳಿದ್ರೆ ನೀವೆಲ್ಲರೂ ಕೂಡ ಪರಿವರ್ತನೆ ಆಗ್ತಕ್ಕಂಥ ಕೆಲಸ ಆಗ್ತದೆ. ಅದು ನೀವು ಹೇಳಿದ ಜೋರ ಚಪ್ಪಬೇಕಂತ ನಮ್ಮ ಶಿಕ್ಷಣ ಪಾಠಗಳಿಗೆ ಅಭಿನಂದಿಸಬೇಕಂತ ಹೇಳ್ತಾ, ಅದೇ ರೀತಿ ದಿವಸ ನಮ್ಮ ಜಿಲ್ಲಾ ಸರ್ಕಾರಿ ನೌಕರ ಸಂಘದ ಏನು ಭವನದಲ್ಲಿ ಅದು ಪಾಟ್ರಾಣಿ ಗಂಗಾರಾವ್ ನೇತೃತ್ವದಲ್ಲಿ ಅತ್ಯಂತ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ತುಂಬ ಚೆನ್ನಾಗಿ ಈ ಕಾರ್ಯಕ್ರಮ ನಡೀತಾ ಇದೆ. ನಾವು ಕೂಡ ಸುಮಾರು ಕಾರ್ಯಕ್ರಮ ಕೂಡ ಸರ್ಕಾರಿ ನೌಕರ ಭವನದಲ್ಲಿ ಸರ್ಕಾರಿ ನೌಕರ ಸಂಘದ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ.
ಅದಕ್ಕೆ ಕಾರ್ಯಕ್ರಮ ಮಾಡೋದು ಬಹಳ ಕಷ್ಟದ ಕೆಲಸ. ಕಾರ್ಯಕ್ರಮ ಮಾಡೋದು ಕಷ್ಟದ ಕೆಲಸ, ಜೊತೆಗೆ ಕೂಡ ಎಲ್ಲರೂ ಕೂಡ ಸೇರಿಸೋದು. ಏನು ನಮ್ಮ ಸಭಾಂಗಣದಲ್ಲ, ಇದು ಸೇರಿಸೋದು ಕೂಡ ಬಹಳ ಕಷ್ಟ. ಅವರಲ್ಲಿ ಹೆಣ್ಮಕ್ಳಿಗೆ ಸೇರಿಸೋದಂತೂ ಬಹಳ ತುಂಬಾನೇ ಕಷ್ಟ. ಅದಕ್ಕೆ ಇವತ್ತು ದಿವಸ ನೋಡೋದು ಖುಷಿ ಅನಿಸ್ತದ. ಪಾಂಡ್ರಂಗ್ ಬೆಳ್ಳರವ್ರನ್ನ ಕೇಳ್ತಾ ಇದೆ, ಪಾಂಡ್ರಂಗ್ ಏನು ಚಮತ್ಕಾರ ಮಾಡಿ ನೀವು ಇಷ್ಟೊಂದು ಜನ ಬಂದಿದ್ದಾರಲ್ಲ ಅಂತ ಹೇಳಿ ಕೇಳಿದಾಗ, ಸರ್ ಏನಿಲ್ಲ ಸರ್ ನಾವು ಸಹಕಾರಿಗೆ ಯಶಸ್ವಿ ಅಂತ. ಅದು ಎಲ್ಲರೂ ಕೂಡ ಏನು ಮಾಡೋದಂದ್ರೆ ಪಾಂಡ್ರಂಗ್ ಬೆಳ್ಳರು ಜೋರು ಚಪ್ಪಳ ಮುಖಾಂತರ ಅಭಿನಂದಿಸಬೇಕಾಗ್ತದೆ. ಇದೊಂದು ಸಾಮಾನ್ಯ ಕೆಲಸ ಅಲ್ಲ. ಇಷ್ಟು ಜನರಿಗೆ ಸೇರಿಸಿ ಈ ಕಾರ್ಯಕ್ರಮ ಮಾಡಬೇಕಂದ್ರೆ ಎಲ್ಲರ ಸಣ್ಣ ಹೋಟೆಲ್ ದೀಕ್ಷೆ ಮಂದಿ ಕಾರ್ಯಕ್ರಮ ಮಾಡ್ಬೋದು. ಅದೇ ನೂರಾರು ಸಾವಿರಾರು ಜನ ಸೇರಿಸಿ ಕಾರ್ಯಕ್ರಮ ಮಾಡೋದು ಕೂಡ ಬಹಳ ತುಂಬಾ ಕಷ್ಟದ ಕೆಲಸ. ಜೊತೆಗೆ ಈ ಕಾರ್ಯಕ್ರಮ ಮಾಡೋಕೆ ಅಧ್ಯಕ್ಷರೇ ಸರ್ಕಾರಿ ನೌಕರರ ಭವನ ಬೇಕು, ನಿಮ್ಮ ಸಹಕಾರ ಬೇಕಂತ ತಿಳ್ಕೊಂಡಾಗ ನಾವು ಕೂಡ ಸಂಡೇ ಕಾರ್ಯಕ್ರಮ ಫ್ರೀಗೆ ಮಾಡಂತೇಳಿ ಒಂದು ದಿವಸ ಏನು ಪಾಠದ ಕೆಲಸ ಮಾಡ್ತಾರಲ್ಲ, ಇದಕ್ಕೆ ಸಂಪೂರ್ಣವಾಗಿ ಉಚಿತವಾಗಿ ನಿಮ್ಮ ಕಾರ್ಯಕ್ರಮಕ್ಕೆ ಕುಟ್ಟಿದ ಜಿಲ್ಲಾ ನೌಕರ ಸಂಘ ವತಿಯಿಂದ ಬಹಳ ಹೆಮ್ಮೆಯಿಂದ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅಂದರೆ ಈ ಥರ ಒಂದು ಕಾರ್ಯಕ್ರಮ ಮಾಡಿದಾಗ, ಒಂದು ಒಳ್ಳೆ ಭವನದ ಕಾರ್ಯಕ್ರಮ ಮಾಡಿದಾಗ ಅದಕ್ಕೆ ಒಂದು ಗೌರವ ಕೂಡ ಸಿಗ್ತಕ್ಕಂಥ ಕೆಲಸ ಅಂತೇಳಿ ಈ ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದೀವಿ. ಮತ್ತು ಇಷ್ಟೊಂದು ಈ ಒಂದು ಕಾರ್ಯಕ್ರಮ, ಈ ಒಂದು ಭವನ ಕೂಡ ಹೈಟೆಕ್ ಆಗಬೇಕಂದ್ರೆ ಮುಖ್ಯವಾಗಿ ಇವತ್ತು ವೇದಿಕೆ ಮೇಲೆ ಕೂಡ ಇಬ್ಬರು ಕೂಡ ಕಾರ್ಯಕರ್ತರಾಗಿದ್ದಾರೆ. ನಾವು ಹೋದ್ಸಲ ಈಗ ನಮ್ಮ MLC ಸರ್ ಅಂತ ಮಟ್ಟು ಸರ್ ಹತ್ರ ನಾವು ಸರ್ಕಾರಿ ನೌಕರ ಭವನ ರಿನಿವೇಶನ್ ಮಾಡ್ತಾ ಇದ್ದೀವಿ, ನಿಮ್ಮ ಒಂದು ಅನುದಾನದಲ್ಲಿ ನಮಗೆ 5 ಲಕ್ಷ ರೂಪಾಯಿ ಅನುದಾನ ಕೊಡ್ಬೇಕಂತ ತಿಳ್ಕೊಂಡಾಗ ಅವರು ಕೂಡ ಸಹರ್ಷವಾಗಿ ಒಪ್ಪಿಕೊಂಡು ಅವರ ಅವಧಿಯಲ್ಲಿ 5 ಲಕ್ಷ ರೂಪಾಯಿ ಅನುದಾನ ಕೊಟ್ಟು ಕಡಿದು ಇವತ್ತಿನ ಒಳ್ಳೆಯವಾದ ಭವನ ಕೂಡ ನೋಡ್ತಾ ಇದ್ದಾರೆ ಅಂತ ಅವರು ಜೋರ ಚಪ್ಪಳ ಮುಖಾಂತರ ಅಭಿನಂದಿಸಬೇಕಂತ ನಾನು ಕೇಳ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಈ ಭಾಗದ ಬಹಳಷ್ಟು ಜನ ಕನಸಿತ್ತು MLC ಅವರು ಕೂಡ ಏನಾಗ್ತಿತ್ತಂದ್ರೆ ಈ ಗ್ರಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ ಕಲಬುರಗಿಗೆ ಹೋಗ್ತಾ ಇತ್ತು. ಆದರೆ ಫಸ್ಟ್ ಟೈಮ್ ಬೀದರ್ ಜಿಲ್ಲೆಗೆ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರ ನೇತೃತ್ವದಲ್ಲಿ ಯಶಸ್ವಿಯಾಗಿ 5-6 ವರ್ಷಗಳ ಕಾಲ ಒಳ್ಳೆ ಕೆಲಸ ಕಾರ್ಯಗಳು ಮಾಡಿ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಸರ್ ಅವರ ನಾವು ಒಂದು ಲೆಟರ್ ಕೂಡ ಕೊಟ್ಟಿಲ್ಲ, ಮನವಿನೂ ಕೊಟ್ಟಿಲ್ಲ. ಅವ್ರು MLC ಆದ ತಕ್ಷಣ ನೇರವಾಗಿ 5 ಲಕ್ಷ ರೂಪಾಯಿ ಸರ್ಕಾರಿ ನೌಕರರಿಗೆ ಭಾವಿಸಿದ್ದಾರೆ. ಈ ಒಂದು ಕಾರ್ಯಕ್ರಮದ ಉದ್ದೇಶವನ್ನು ಕುರಿತು ಈಗಾಗಲೇ ಸವಿಸ್ತಾರವಾಗಿ ತಾವು ಮಾತನಾಡಿದ್ದಾರೆ. ಅವರಿಗೆ ತಾವೆಲ್ಲರೂ ಬಹಳ ಪೇಷನ್ಸ್ ಇಂದ ವಿಷಯವನ್ನು ತಿಳ್ಕೊಂಡಿದ್ದೀವಿ. ಯಾಕೆ ಈ ಮಾತನ್ನು ಹೇಳಕ್ಕೆ ಬಯಸ್ತೀನಿ ಅಂದ್ರೆ, ವಿತ್ ಶಾರ್ಟ್ ಲೈನ್ ಯು ಆರ್ ಬೀಯಿಂಗ್ ಎ ಟೀಚರ್, ಯು ಆರ್ ವೆಲ್ ಅವೇರ್ ಅಬೌಟ್ ದಿ ಹಿಸ್ಟ್ರಿ ಆಫ್ ಆಲ್ ದ 3 ಗ್ರೇಟ್ ಪೀಪಲ್ ಆಫ್ ಅವರ್ ಕಂಟ್ರಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅದನ್ನೇ ನಾನು ಹೆಚ್ಚಿಗೆ ಪುನರುಚ್ಚರಿಸಲಿಕ್ಕೆ ಬಯಸೋದಿಲ್ಲ ಅನ್ನೋ ಮಾತನ್ನು ಹೇಳುತ್ತೇನೆ. ಅವರಿಗೆ ಜಯಂತಿ ಇರೋದ್ರಿಂದ ಆ ಜಯಂತಿಯ ಶುಭಾಶಯಗಳನ್ನು ತಮಗೆ ಹೇಳಲಿಕ್ಕೆ ಬಯಸ್ತೇನೆ. 1831ರಲ್ಲಿ ಹುಟ್ಟಿ ಬಡಬಾರದ ಕಷ್ಟಗಳನ್ನು ಪಟ್ಟುವಂತ ಬಡತನದಲ್ಲಿ ಹುಟ್ಟಿ ದೇಶಕ್ಕೆ ತನ್ನದೇ ಆದ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಸಾವಿತ್ರಿಬಾಯಿ ಫೂಲೆ ಅವರಿರ್ಬೋದು, ಮತ್ತು ಫಾತಿಮಾರವರಿರ್ಬೋದು, ಅಂಬೇಡ್ಕರ್ ಅವರ ಧರ್ಮಪತ್ನಿ ರಮಾಬಾಯಿಯವರ ವಿಚಾರಗಳನ್ನು ಹೇಳಿದ್ದಾರೆ. ಅದನ್ನು ನಾವು ಪಾಲನೆ ಮಾಡಬೇಕಾಗಿದೆ. ಮಾಡಿದರೂ ತಾನೇ ಸಮಾನತೆಯ ಬರಲಿಕ್ಕೆ ಸಾಧ್ಯ ಅನ್ನೋ ಮಾತನ್ನು ಸಹ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ನನಗೆ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ನಾನು ತಮಗೆ ಶುಭಾಶಯಗಳನ್ನು ಮಾತಾಡಿ ಹೋಗೋಣ ಅಂತ ಅಷ್ಟೇ ಬಂದಿದ್ದೆ. ಆದರೆ ಬೇಲ್ದಾರ್ ಅವರು ಮತ್ತು ನಮ್ಮ ಕಟ್ಟಿಮನಿಯವರು ಚಂದ್ರಶೇಖರ್ ಪಾಟೀಲ್ಜಿ ಅವರು ಒಂದು ಕಂಡೀಷನ್ ಹಾಕಿದ್ರು, ಇಲ್ಲ ಕೆಲವು ಸಮಸ್ಯೆಗಳನ್ನು ನೀವು ಹೇಳಲೇಬೇಕು ಅಂತ. ಮಾತಾಡೋದು ಅವಶ್ಯಕತೆ ಇರಲಿಲ್ಲ. ಗಂಧಿಗೆಯವರು ಬಹಳ ಕೆಲವು ವಿಚಾರಗಳನ್ನು ಹೇಳಿದ್ರು ಅಂತ ನಾನು ಕೂಡ ಧ್ವನಿಗೂಡಿಸ್ತೇನೆ. ನಿಮ್ಮ ಸಮಸ್ಯೆಗಳಿಗೆ ನಾನು ಸದಾ ಸ್ಪಂದನೆ ಮಾಡ್ತಾ ಇದ್ದೇನೆ, ಇರ್ತೇನೆ, ಮುಂದೆ ಕೂಡ ಇದ್ದೇನೆ ಅನ್ನೋ ಮಾತನ್ನು ಸಹ ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ. ನಾನೇನಾದರೂ ಪ್ರಥಮ ಬಾರಿಗೆ 1950ರಿಂದ ಇಲ್ಲಿವರೆಗೆ ಒಂದು ಇತಿಹಾಸವನ್ನು ಮುರಿದು ಕರ್ನಾಟಕ ರಾಜ್ಯದ ವಿಧಾನ ಪರಿಷತ್ತಿನಲ್ಲಿ ಹೆಜ್ಜೆ ಇರಬೇಕಾದ್ರೆ ನನಗೆ ಯಾರಾದರೂ ಸಂಪೂರ್ಣ ಆಶೀರ್ವಾದ ಮಾಡಿದವರು ಯಾರಾದರೂ ಬೀದರ್ ಜಿಲ್ಲೆಯವರೇ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬರ್ತದೆ. ಪ್ರತಿಯೊಬ್ಬ ಬೀದರ್ ಜಿಲ್ಲೆಯ ಶಿಕ್ಷಕಿಯರಿಗೆ, ಉಪನ್ಯಾಸಕರಿಗೆ, ಪ್ರಾಂಶುಪಾಲರಿಗೆ, ಪ್ರತಿಯೊಬ್ಬರಿಗೆ ನನ್ನ ತುಂಬು ಹೃದಯದ ಕೋಟಿ ಕೋಟಿ ಅಭಿನಂದನೆಗಳನ್ನು ಆವತ್ತು ಹೇಳಿದ್ದೇನೆ, ಇವತ್ತು ಕೂಡ ಹೇಳಲಿಕ್ಕೆ ಬಯಸ್ತೇನೆ.
ನಾನು ಬಂದಾದ್ಮೇಲೆ ಅಷ್ಟೇ ನಿಷ್ಠೆ, ಪ್ರಾಮಾಣಿಕತೆ, ಬದ್ಧತೆಯಿಂದ ಕೆಲಸ ಮಾಡಿರ್ತಕ್ಕಂಥ ವಿಚಾರಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಶಿಕ್ಷಕರ ಸಮಸ್ಯೆಗಳ ಬಗ್ಗೆ ಮಾತಾಡಬೇಕು, ಬಟ್ ಸುಮ್ಮನೆ ನಿಮಗೆ ನಮಸ್ಕಾರ ಮಾಡಿ ಹೋಗಿ ಓದಾಕ್ಷರು ವಿಧಾನಸೌಧದಲ್ಲಿ ಕೂತ್ಕೊಂಡು ನಾವು ಯಾವುದೇ ರೀತಿ ಯಾವುದೋ ಒಂದು ಕಾರ್ಯಕ್ರಮ ಬಂದಾಗ ಮಾತಾಡಿದ್ರೆ ಇಟ್ ಡಸಂಟ್ ಲುಕ್ ನೈಸ್. ವಾಟ್ ಐ ಫೀಲ್ ರೈಟ್ ಫ್ರಮ್ ಬಿಗಿನಿಂಗ್ ಐ ಯೂಸ್ ಟು ಟೆಲ್ ಯು. ನೀವು ಹೇಳ್ತಾ ಬಂದಿದ್ದೆ ನಿಮ್ಮ ಬಂದ ತಕ್ಷಣ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ರು. ಅದು ನಿಮ್ಮ ಅದೃಷ್ಟರು, ನನ್ನ ಅದೃಷ್ಟರು ಗೊತ್ತಿಲ್ಲ. ನಿಮ್ಮ ಆಶೀರ್ವಾದದಿಂದ ನನಗೆ ಅದೃಷ್ಟ ಬಂತು. ನಾನು ಸಿದ್ದರಾಮಯ್ಯನವರ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಯೋಗ ಬಂತು. ಆ ಸಂದರ್ಭದಲ್ಲಿ ಕಿಮ್ಮನೆಗಂಡಕರಂತಕ್ಕಂಥ ಸರಳ ಸಜ್ಜನಿಕೆ, ಪ್ರಾಮಾಣಿಕತೆಯಿಂದ ರಾಜಕಾರಣ ಮಾಡಿರ್ತಕ್ಕಂಥ ಒಬ್ಬ ಶಿಕ್ಷಣ ಸಚಿವರು ತಮಗಿದ್ರು. ಅದನ್ನು ತಾವು ಚೆನ್ನಾಗಿ ಗೊತ್ತಿದೆ ಅಂತಕ್ಕಂಥ ತಿಳುವಳಿಕೆ ಇದೆ ಅಂತಕ್ಕಂಥ ಭಾವಿಸ್ತೀನಿ ಅಲ್ವಾ? ಅಷ್ಟು ಗಂಭೀರತೆಯಿಂದ ಇದ್ಮೇಲೆ ರಿಲ್ಯಾಕ್ಸ್ ಆಗಿರಿ, ಖುಷಿಯಾಗಿರಿ, ಸಂತೋಷವಾಗಿರಿ, ಎಷ್ಟು ಗಂಭೀರದಿಂದ ಮುಖ ಮಾಡಿದ್ದೀರಿ. ಯಾಕೆ ಈ ಮಾತು ಹೇಳ್ತೀನಿ ಅಂತಂದ್ರೆ, ಅವರು ಕೂಡ ಅಷ್ಟ ಹೃದಯ ಸ್ಪರ್ಶಿ ಶಿಕ್ಷಣ ಸಚಿವರಾಗಿದ್ದರು. ಸಮಸ್ಯೆಗಳ ಅರಿತು ಲಿಸ್ಟ್ ಅನ್ನು ಕೊಟ್ಟಾಗ ಇಲ್ಲಿ ಸಿದ್ದಣ್ಣ ಪೂಜಾರಿ ಅವರು ರಾಜ್ಯ ಶಿಕ್ಷಕರ ಸಂಘದ ಪದಾಧಿಕಾರಿಯಾಗಿದ್ದರು, ಸೆಕ್ರೆಟರಿ ಆಗಿದ್ರು, ಗುಲ್ಬರ್ಗ ಜಿಲ್ಲೆ ಅಧ್ಯಕ್ಷರು ಕಟ್ಟಿಮನಿ ಇದ್ರು. ಇಲ್ಲಿವರೆಗೆ ಬಹಳಷ್ಟು ಸಾವಿತ್ರಿಬಾಯಿ ಫುಲೆ ಆಗಲಿ, ಶೇಖ್ ಭಟ್ರವರ ಬಗ್ಗೆ ಆಗಲಿ ಬಹಳಷ್ಟು ಸವಿಸ್ತರವಾಗಿ ಮಾತಾಡಿದ್ದಾರೆ. ಅದರ ಸಂಘದ ಬಗ್ಗೆ ನಮ್ಮ ಶಿಕ್ಷಕರಿಗೆ ಈಗ ಪ್ರತಿಯೊಂದು ಯಾವುದೇ ಶಿಕ್ಷೆ ಬರೆದರೆ ನಮ್ಮ ಶಿಕ್ಷಕರು ಮುಖ್ಯ ಕಾರಣ. ಶಿಕ್ಷಕರಿಗೆ ಗೌರವಿಸಬೇಕಾದ ನಮ್ಮ ಆದ್ಯ ಕರ್ತವ್ಯವಾಗಿದೆ. ನಮ್ಮ ಸಂಘಟನೆ ಹುಟ್ಟಿಕೊಂಡಿದ್ದು ಶಿಕ್ಷಕರ ಸಮಸ್ಯೆಗಳ ಬಗ್ಗೆ, 370 ಬಗ್ಗೆ ಬಹಳಷ್ಟು ಸಮಸ್ಯೆಗಳವ. ನಮ್ಮ ಶಿಕ್ಷಕರಿಗೆ ಬಡ್ತಿಯಲ್ಲಿ, ಮುಖ್ಯಪದ ಬಡ್ತಿಯಲ್ಲಿ ಅನ್ಯಾಯವಾಗ್ತದೆ. ಹಾಗೂ 370ರಲ್ಲಿ ಉಪನ್ಯಾಸಕರ ಹುದ್ದೆಯಲ್ಲಿ ಕೂಡ 15 ವರ್ಷದಿಂದ ಉಪನ್ಯಾಸಕರ ಬಡ್ತಿ ಆಗದೆ ಇರುವುದರ ಕಾರಣ ಇಂಥ ಶಿಕ್ಷಕರ ಸಮಸ್ಯೆಗಳನ್ನು ಸ್ಪಂದಿಸುವ ಸಲುವಾಗಿ ಈ ಸಂಘಟನೆ ಹುಟ್ಟಿಕೊಂಡಿದೆ. ಇವತ್ತು ಈ 3 ಮಹಿಳಾ ಶಿಕ್ಷಕರಿಗೆ ಒಂದು ನ್ಯಾಯ ಕೊಟ್ಟಂತ ಮಹಿಳೆಯರು ದಿನಾಚರಣೆಯನ್ನು ಆಚರಿಸುವುದು ನಮ್ಮ ಸಂತೋಷ. ಇಲ್ಲಿವರೆಗೆ ನಮ್ಮ ಗದ್ದೆ ಸರ್ ಅವರು ಬಹಳಷ್ಟು ಒಂದು ಒಳ್ಳೆ ನಮ್ಮ ಸರ್ಕಾರಿ ನೌಕರರ ಒಂದು ಮಾದರಿ ಸಂಘ ಮುಖಾಂತರ ರಾಜ್ಯ ನಮ್ಮ ಷಡಕ್ಷರಿ ನಂತರ ನಮ್ಮ ಬೀದರ್ ಜಿಲ್ಲೆ ಅಧ್ಯಕ್ಷರು ರಾಜೇಂದ್ರ ಕುಮಾರ್ ಗದ್ಗೆಯವರು ಕೂಡ ಇದಕ್ಕೆ ಬಹಳಷ್ಟು ಪ್ರಯತ್ನ ಪಟ್ಟು ಒಂದು ಒಳ್ಳೆಯ ಮಾದರಿ ನಮ್ಮ ಜಿಲ್ಲೆಯ ಸಂಘವನ್ನು ಮಾಡಿದ್ದಾರೆ. ಅದೇ ರೀತಿ ನಮ್ಮ ಚಂದ್ರಶೇಖರ್ ಪಾಟೀಲ್ ಸರ್ ಅವರು ನಮ್ಮ ಶಿಕ್ಷಕರ ಪರವಾಗಿ ಯಾವುದೇ ಸಮಸ್ಯೆ ಇದ್ದರೂ ನಾವು ಅವರು ಹೋದಾಗ ಅದಕ್ಕೆ ಪ್ರತಿಯೊಂದು ಸಮಸ್ಯೆಗಳ ಸ್ಪಂದನೆ ಮಾಡುವಂತ ಕೆಲಸ ಮಾಡಿದ್ದಾರೆ. ಅದೇ ರೀತಿ ಭಟ್ರು ಸರ್ ಅವರು ಕೂಡ ನಮ್ಮ ಶಿಕ್ಷಕರಿಗೆ ಬಹಳ ಹತ್ತಿರವಾಗಿದ್ದಾರೆ. ನಾವು MLC ಅಂತ ಹೇಳಿಲ್ಲ, ನಾವು ಮನೆ ಒಂದು ಕುಟುಂಬ ಸದಸ್ಯರು ಅಂತ ಹೇಳಿ ನಾವು ಭಟ್ರು ಸರ್ ಬರೀ ನಾವು ಬಹಳಷ್ಟು ಸರಳವಾಗಿ ಇದ್ದಂಥ ವ್ಯಕ್ತಿಗಳು. ಅವರೆಲ್ಲ ಮಹಿಳೆಯರ ಬಗ್ಗೆ, ಶೇಖ್ ಪತ್ಮ ಬಗ್ಗೆ ಬಹಳಷ್ಟು ವರ್ಣನೆ ಮಾಡಿದ್ದಾರೆ. ಈಗಾಗಲೇ ಸಮಯ ಬಹಳಷ್ಟು ಆಗಿದೆ. ಈಗ ಪ್ರಶಸ್ತಿ ಸಮಾರಂಭ ನೀಡುವ ಸಮಯ ಇದೆ. ಆದ್ದರಿಂದ ನಾನು ಹೆಚ್ಚು ಮಾತಾಡಿದ್ರೆ ಇಲ್ಲಿ ನನಗೆ ಎರಡು ಮಾತಾಡೋ ಅವಕಾಶ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಧನ್ಯವಾದ ಹೇಳಿ ಎರಡು ಮಾತುತ್ತೇನೆ. ಜೈ ಜೈ ಕರ್ನಾಟಕ. ಇಡೀ ಲೋಕಕ್ಕೆ ಶಾಂತಿ ಮಾರ್ಗವನ್ನು ಪಡೆದಿರ್ತಕ್ಕಂಥ ತಥಾಗತ ಅರ್ಹಾನ್ ಸಮೇತ ಸಂಬಂಧಿತರಿಗೆ ನನ್ನ ಪಂಚಾಂತರವನ್ನು ಸಲ್ಲಿಸುತ್ತಾ, ಅದೇ ರೀತಿಯಾಗಿ ಇಡೀ ಲೋಕದ ಜನರು ಅಜ್ಞಾನ ಇರ್ತಕ್ಕಂಥವರು ಜ್ಞಾನದ ಕಡೆ ತಂದಿರ್ತಕ್ಕಂಥ ಮಹಾನ ಚೇತನ ಶಕ್ತಿ, ಮಹಾವಿದ್ವತ ಜ್ಞಾನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನನ್ನ ಕೃತಜ್ಞತೆಯನ್ನು ಹೇಳುತ್ತಾ, ಅದೇ ರೀತಿಯಾಗಿ ಮೊಟ್ಟ ಮೊದಲನೇದಾಗಿ ಇಡೀ ಲೋಕದ ಹೆಣ್ಣು ಮಕ್ಕಳ ಸಲುವಾಗಿ ಶಿಕ್ಷಣವನ್ನು ಕೊಟ್ಟಿರ್ತಕ್ಕಂಥ ಸಾವಿತ್ರಿಬಾಯಿ ಫುಲೆ ಅವರಿಗೆ ನನ್ನ ಕೃತಜ್ಞತೆಯನ್ನು ಹೇಳುತ್ತಾ, ಅದೇ ರೀತಿಯಾಗಿ ಅವರ ಜನ್ಮೋತ್ಸವ ಅಂಗವಾಗಿ ನಮ್ಮೆಲ್ಲರಿಗೆ ಶುಭವನ್ನು ಕೋರುತ್ತಾ, ಇಡೀ ಲೋಕದ ಜನರಿಗೆ, ಇಡೀ ವಿಶ್ವದ ಜನರಿಗೆ ಮೊಟ್ಟ ಮೊದಲಾಗಿ ಒಬ್ಬ ಯಾರು ಈ ಲೋಕದಲ್ಲಿ ಶಿಕ್ಷಕರಾದರೆ ಕೇವಲ ಮೊಟ್ಟ ಮೊದಲನೇದಾಗಿ ಒಂದು ತಂದೆ ತಾಯಿ, ಸೆಕೆಂಡನೇದಾಗಿ ಅವರ ಶಿಕ್ಷಕರು. ತಂದೆ ತಾಯಿ ಅಂದರೆ ಮಗು ಹುಟ್ಟಿದ ಮೇಲೆ ಅವರಿಗೆ ಜ್ಞಾನವನ್ನು ತರುವ ತನಕ ಅವರಿಗೆ ಬಾಳಿ ಮುಂದೆ ಹೇಗೆ ನಾವು ಹೆಜ್ಜೆ ಇಡಬೇಕು, ಹೇಗೆ ನಾವು ಕಾರ್ಯವನ್ನು ಮಾಡಬೇಕು,
ಅದಕ್ಕಾಗಿ ನಾವು ಶಿಕ್ಷಣ ಪಡಿಬೇಕು. ಬಹಳಷ್ಟು ಶಿಕ್ಷಣವನ್ನು ಇಡೀ ಲೋಕದ ಸಲುವಾಗಿ ಶಿಕ್ಷಣ ಇದ್ರೆ ಎಂತ ಲೋಕದಲ್ಲಿ ಎಷ್ಟು ದೊಡ್ಡ ದೊಡ್ಡ ಜನ ಆಗ್ತಾ ಇದ್ದಾರೆ ಶಿಕ್ಷಣದಿಂದ. ಅದಕ್ಕಾಗಿ ಬಾಬಾ